ನಾನು ಕಚ್ಚಾಟ ಮಾತು ಇಲ್ಲವೇ ಇಲ್ಲಲ್ಲ. ನಾನು ನೋಡಿ ನಾನು DCC ಬ್ಯಾಂಕು ತನಿಖೆ ಆಗೋದು ಬೇಡ ಅಂತ ನಾವು ಯಾವತ್ತೂ ಹೇಳಿಲ್ಲ. ಮುಖ್ಯಮಂತ್ರಿಗಳಿಗಾಗಲಿ ಸಚಿವರಿಗಾಗಲಿ ನಾವು ಮಾತು ಹೇಳಿಲ್ಲ. DCC ಬ್ಯಾಂಕ್ ಚುನಾವಣೆ ತನಿಖೆ ಮಾಡಬೇಡಿ ಅಂತ ಹೇಳಿಲ್ಲ, ಚುನಾವಣೆಯನ್ನು ಮಾಡಿ. ಯಾಕಂದರೆ ಅದು 2 ವರ್ಷದಿಂದ ಒಂದು ಹೆಣ್ಣು ಮಗಳಿಗೆ 100 ರೂಪಾಯಿ ಸಾಲ ಕೊಡೋಕ್ಕಾಗ್ತಾ ಇಲ್ಲ. ಇದು DCC ಬ್ಯಾಂಕು ಹಿಂದೆ ಸುಮಾರು ಲಕ್ಷಾಂತರ ಮಹಿಳೆಯರಿಗೆ 0 ಬಡ್ಡಿಯಲ್ಲಿ ಸಾಲ ಕೊಡ್ತಾ ಇದ್ವಿ. ಇವತ್ತು 2 ವರ್ಷದಿಂದ ಸ್ಥಗಿತ ಆಗಿದೆ. ನಮ್ಮ ಉದ್ದೇಶ ನೀವು ಎನ್ಕ್ವೈರಿ ಮಾಡಿ, ಯಾರೇ ತಪ್ಪಿಸಾಗಿದ್ರು ಕೂಡ ಕ್ರಮ ಕೈಗೊಳ್ಳಿ, ಆದರೆ ಚುನಾವಣೆ ಮಾಡಿ. ಇದು ಕೂಡ ಹಾಗೇನೆ, ಕೋಚಿ ಮೇಲೆ ಚುನಾವಣೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಆಯಿತು, DCC ಬ್ಯಾಂಕ್ ಹಗರಣ ತನಿಖೆ ಕೊಟ್ಟಿದ್ರಿ, ಇದು ತನಿಖೆ ಕೊಡಿ. DCC ಬ್ಯಾಂಕನ್ನು 2-3 ಬಾರಿ ತನಿಖೆ ಮಾಡಿಸಿದ್ದೀರಿ, ಮುತುವರ್ಜಿ ವಹಿಸಿ ಸಚಿವರುಗಳು ಕೂಡ. ಇದನ್ನು ಹಾಗೆ ಮಾಡಿ, ಮಲತಾಯಿ ಧೋರಣೆ ಮಾಡಬೇಡಿ. DCC ಬ್ಯಾಂಕ್ ತನಿಖೆ ಮಾಡಿದ್ರಲ್ಲ, ಇದನ್ನು ತನಿಖೆ ಮಾಡಿ. ಚುನಾವಣೆ ಎರಡನ್ನೂ ಮಾಡಿ. 2 ರೈತರ ಸಮಸ್ಯೆಗಳು, 2 ಬಡವರ ಸಮಸ್ಯೆಗಳು, ಒಂದು ಮಹಿಳೆಯರ ಸಹಾಯಕ ಸಮಸ್ಯೆಗಳು. ಚುನಾವಣೆ ಮಾಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ತರಾತುರಿಯಲ್ಲಿ ಚುನಾವಣೆ ಮಾಡೋದಕ್ಕೋಗಿ ಅಧಿಕಾರಿಗಳು ದಿಕ್ಕು ತಪ್ಪಿಸಿ ಲ್ಯಾಪ್ಸಸ್ ಮಾಡಬೇಡಿ. ಕಾನೂನು ವ್ಯಾಪ್ತಿಯಲ್ಲಿ ನಿಯಮಾನುಸಾರ ಮಾಡಿ ಸ್ವಾಗತ ಮಾಡ್ತೀವಿ. ಸ್ವಾಮಿ, ನಾನೊಬ್ಬ ಬಂಗಾರಪೇಟೆ ಶಾಸಕನಾಗಿದ್ದೇನೆ. ನನ್ನ ಕಾನ್ಸ್ಟಿಟ್ಯೂನ್ಸಿಯನ್ನು 3 ಭಾಗ ಹಂಚ್ಕೊಳ್ಳಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟರು? ಯಾರನ್ನು ಕೇಳಿ ಮಾಡಿದ್ರಿ? ಯಾವ ಜನರಲ್ ಬಾಡಿ ಮೀಟಿಂಗಲ್ಲಿ ಅದು ಪಾಸಾಯಿತು? ಡಿಲಿಮಿಟೇಷನ್ ಮಾಡಬೇಕಾದಾಗ ಯಾವ ಜನರಲ್ ಬಾಡಿ ಮೀಟಿಂಗ್ ಕರೆದು ನೀವು ಅಲ್ಲಿ ತೀರ್ಮಾನ ತಗೊಂಡ್ರೆ ಹೇಳಿ. ಇದನ್ನು ಲ್ಯಾಪ್ಸಸ್ ಹೇಳ್ತಾ ಇದ್ದೀನಿ. ನಾನು ಏನು ತಪ್ಪುಗಳು ನಡೆದಿದೆ ಆ ತಪ್ಪುಗಳನ್ನ ಎನ್ಕ್ವೈರಿ ಮಾಡಿ. ಮತ್ತೆ ರಿಪೀಟ್ ಮಾಡ್ತೇನೆ, ಇವತ್ತು ಸೋಲಾರ್ ಫೆನ್ಸ್ ಹಾಕತಕ್ಕಂಥ ವಿಚಾರದಲ್ಲಿ ಯಾಕೆ ಸರ್ಕಾರದ ಅನುಮತಿ ತಗೊಂಡಿಲ್ಲ ನೀವು? 2ನೇದು ಎಮ್ಮಿಗೆ ಗೋಲ್ಡನ್ ಡೈರಿ, ಯಾರ್ದೋ ಲ್ಯಾಂಡು ಕನ್ವರ್ಷನ್ ಆಗಿದೆ, ತೊಗೊಂಡ್ರಿ, ಮಾಡ್ತಾ ಇದ್ದೀರಿ. ಯಾರೋ ಕಾಂಟ್ರಾಕ್ಟ್ರು, ಅವನು ಎಲಿಜಿಬಲ್ ಇಲ್ಲ, ಅವನು A1 ಮಾಡಿ ಕೆಲಸ ಕೊಟ್ಟಿದ್ದೀರಿ. ಇವತ್ತು ಅದು ಮುಂದೆ ಹೇಳ್ತೇನೆ. ಅದೆಲ್ಲ ನಾನು ಅದನ್ನು ಹೇಳಕ್ಕೆ ಹೋದೆ, ನೀವು ಅರ್ಥ ಮಾಡ್ಕೊಳ್ಳಿ. ನಾನೇ ಈಗ ತರಾತುರಿ ಮಾಡೋ ಉದ್ದೇಶ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ನಿಯಮಾನುಸಾರವಾಗಿ ಮಾಡಿಲ್ಲ. ಇವತ್ತು ಅದನ್ನೇ ಒಂದು ಡಿಲಿಮಿಟೇಷನ್ ಮಾಡಬೇಕಾದರೆ ಒಂದು ಜನರಲ್ ಬಾಡಿ ಕರೆದು, ಆ ಜನರಲ್ ಬಾಡಿಯಲ್ಲಿ ಈ ಜಿಲ್ಲೆಯ ಸಮಗ್ರ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಸಂಘದ ಅಧ್ಯಕ್ಷಗಳನ್ನು ಕರೆದು ಅವರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ, ಅವರ ಅಭಿಪ್ರಾಯ ಕೊಟ್ಟ ನಂತರ 30 ದಿವಸಗಳ ಕಾಲ ಸಾರ್ವಜನಿಕ ಆಕ್ಷೇಪಣೆಗಳಿಗಾಗಿ ಪ್ರಚಾರ ಮಾಡಿ, ತದನಂತರ ಯಾವುದೇ ಆಕ್ಷೇಪಣೆ ಬಂದಿಲ್ಲ ಅಂದಮೇಲೆ ತಾವು ಅದನ್ನು ಅಪ್ರೂವ್ ಮಾಡಬೇಕಾಗಿತ್ತು. ನೀವು ಇದನ್ನು ಯಾವುದೂ ಮಾಡೋದಿಲ್ಲ. ನೀವು ಆ MD ಗೋಪಾಲ್ ಸ್ವಾಮಿ ಅಂತಕ್ಕಂಥವನು JR ಅಶ್ವತ್ಥನಾರಾಯಣನವರು ಮಾಡಿರೋದು ಒಂದು ಆದೇಶವನ್ನು ಇಟ್ಕೊಂಡು ಆ ಆದೇಶವನ್ನು ಮುಚ್ಚಿಟ್ಟು ಕಡೆಗಳಿಗೆಯಲ್ಲಿ 30 ದಿವಸ ಆದ ತಕ್ಷಣ ಸಂಜೆ ರಾತ್ರಿ 10 ಗಂಟೆಯಲ್ಲಿ ತರಾತುರಿಯಲ್ಲಿ ಆ ಲಿಸ್ಟನ್ನು ಅನುಮೋದನೆ ಮಾಡುವಂಥ ಪ್ರಮೇಯ ಏನಿತ್ತು? ಯಾಕೆ ಅಂತ ತರಾತುರಿ? ಬಜೆಟಲ್ಲಿ ಜಿಲ್ಲೆ ಬಗ್ಗೆ ಆದ್ಯತೆ ಇಲ್ಲ, ಭ್ರಷ್ಟಾಚಾರಗಳ ತನಿಖೆ ಮಾಡೋದಕ್ಕೂ